ಹೌದು ಸ್ವಾಮಿ, ಸಾಯಂಕಾಲದ ವೇಳೆಯಲ್ಲಿ ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮ ಜೀವಳ ವಾಕ್ಯಗಳನ್ನು ಕೇಳುವಂತೆ, ನಾವೆಲ್ಲರೂ ಒಟ್ಟಾಗಿ ಸೇರುವಂತೆ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಾನು ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇನೆ. ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೊ. ನಿನ್ನ ಮಕ್ಕಳೊಂದಿಗೆ ಮಾತನಾಡು ಕರ್ತನೆ ಅಪ್ಪ. ಎಲ್ಲ ಮಹಿಮೆ ಘನತೆ ಗೌರವ ನಿನಗೆ ಸಲ್ಲಿಸಿ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ. ಓಕೆ, ಈಗ ನಾವು ಓದಿರುವಂಥ ವಾಕ್ಯ ಎಲ್ಲರಿಗೂ ಪರಿಚಿತವಾದಂಥ ವಾಕ್ಯನೇ ಅದ ರೀ. ಸೊ ಏನಾಗ್ತದೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದಾಗ ಆ ಹುಟ್ಟಿದಂಥ ಸುದ್ದಿ ಕುರುಬರಿಗೆ ಗೊತ್ತಾಗ್ತದ್ರಿ ಅಲ್ಲ. ಸೊ ಕುರುಬರಿಗೆ ಗೊತ್ತಾದಾಗ ಆ ಕುರುಬರು ಏನ್ ಮಾಡ್ತಾರಪ್ಪ ಅಂದ್ರ, ಯೇಸುವನ್ನ ನೋಡಬೇಕು, ಕುಮಾರನು ಹುಟ್ಟಿದಾನೆ, ದೇವಾದಿ ದೇವನು ಹುಟ್ಟಿದಾನೆ, ಆತನು ದಾವಿದನ ಊರಿನಲ್ಲಿ ಹುಟ್ಟಿದಾನೆ ಅಂತೇಳಿ ತಿಳಿದುಕೊಂಡು ಆ ಯೇಸುವನ್ನ ನೋಡುವುದಕ್ಕೆ ಅವರು ಬಂದಿರುವಾಗ ಆ ಮರಿಯಳ ಹತ್ರ ಬಂದು, ಅಂದ್ರೆ ಆ ಯೇಸು ಕೂಸಿರುವಂತ ಸ್ಥಳದಲ್ಲಿ ಬಂದು ಅಲ್ಲಿ ಎಲ್ಲಾ ವಿಷಯಗಳನ್ನ ಅವ್ರಿಗೆ ವಿವರಿಸ್ತಾರ್ರಿ. ಏನಂತೇಳಿ ಅಂದ್ರೆ, ನಾವು ಹಿಂಗ ಕುರಿ ಕಾಯುವಾಗ ದೇವದೂತರು ಬಂದು ನಮಗೆ ಏನ್ ಮಾಡಿದಾರ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದಾನೆ, ಆತನು ದಾವಿದನ ಊರಿನಲ್ಲಿ ಹುಟ್ಟಿದಾನೆ ಅಂತೇಳಿ ನಮಗೆ ತಿಳಿಸಿದಾರ. ಅದಕ್ಕೋಸ್ಕರ ನಾವು ಆ ಮಗುವನ್ನು ನೋಡುವುದಕ್ಕೆ ಬಂದಿದ್ದೇವೆ ಅಂತ ಹೇಳಿ ಈ ಎಲ್ಲ ಮಾತುಗಳನ್ನ ಹೇಳುವಾಗ ಎಲ್ಲರೂ ಆಶ್ಚರ್ಯ ಪಡ್ಲತ್ತಾರಂತ್ರಿ. ಏನಂತ ಎಲ್ಲರೂ ಅರೆ ಹಿಂಗಾಗ್ಯದ, ಇಷ್ಟೆಲ್ಲ ವಿಷಯಗಳಾಗ್ಯದ ಅಂತ ಆಶ್ಚರ್ಯ ಪಡ್ತಾ ಇದ್ದಾರಂತ. ಆದರೆ ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಆಕೆಯು ಆ ಎಲ್ಲ ಮಾತುಗಳನ್ನೆಲ್ಲ ಏನು ಮಾಡ್ತಾ ಇದ್ದಾಳಂತ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಾ ಇದ್ದಳು ಅಂತ್ರಿ. ಹಲ್ಲೆಲೂಯಾ. ಇವತ್ತು ನಾವು ಏನು ಮಾಡ್ಬೇಕಾಗ್ಯದಪ್ಪ ಅಂದ್ರೆ, ಕೆಲವೊಂದು ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗ್ಯದ್ರಿ. ಇಲ್ಲೇನು ಮಾಡ್ತಾರೆ, ಯೇಸುವಿನ ವಿಷಯವಾಗಿ ಕೇಳಿದಂಥ ಮಾತುಗಳನ್ನೆಲ್ಲ ಮರಿಯಳು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಎಂಬುದಾಗ್ರಿ. ಇವತ್ತು ನಾವು ಕೂಡ ಅನೇಕ ವಿಷಯಗಳನ್ನ, ದೇವ್ರ ವಾಕ್ಯಗಳನ್ನು ಪದೇ ಪದೇ ವಾರ ಕೇಳ್ತಾ ಇದ್ದೇವೆ, ದಿನಾಲೂ ಕೇಳ್ತಾ ಇದ್ದೇವೆ, ನಮ್ಮ ಪರ್ಸನಲ್ ಸ್ಟಡೀಸ್ನೆಲ್ಲ ಓದ್ತಾ ಇದ್ದೇವೆ, ಎಲ್ಲವನ್ನ ಮಾಡ್ತಾ ಇದ್ದೇವೆ. ಆದರೆ ಎಷ್ಟು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದೇವೆ? ಬಹಳ ಬಹಳ ಮುಖ್ಯವಾಗಿರ್ತದ್ರಿ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಇವತ್ತು ಕೆಲವೊಂದು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾರ್ದಂಥ ವಿಷಯಗಳು ಇರ್ತಾವ್ರಿ, ಕೆಲವೊಂದು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥ ವಿಷಯಗಳು ಇರ್ತೇವ್ರಿ. ಇವತ್ತು ನಾವು ಎಂಥವುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇದ್ದೇವೆ. ಇವತ್ತು ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ, ಯಾರಾದರೂ ನಮಗೆ ಏನಾದರೂ ಅಂದಿದಂಥ ಮಾತುಗಳು, ನಮಗೆ ಇನ್ಸಲ್ಟ್ ಮಾಡಿದ ಮಾತುಗಳು, ನಮ್ಮ ವಿಷಯದವಾಗಿ ಎಲ್ಲಾದರೂ ಕೆಟ್ಟದಾಗಿ ಹೇಳಿದಂಥ ಮಾತುಗಳನ್ನು ಆದಷ್ಟು ಬೇಗ ಅವು ಮರೆತು ಬಿಡಬೇಕಾದ್ರೆ ಅವುಗಳನ್ನೇ ನಾವೇನು ಮಾಡ್ತೇವೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವ್ರಿ. ಬಟ್ ನಾವು ಕೇಳುವಂಥ, ನಮ್ಮ ಜೀವನವನ್ನು ಬದಲಾಯಿಸುವಂಥ ದೇವರ ವಾಕ್ಯಗಳನ್ನು, ನಾವು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ದೇವರ ವಾಕ್ಯಗಳನ್ನು, ನಮ್ಮ ಜೀವಿತವನ್ನು ಒಂದು ಗುರಿಗೆ ತಲುಪಿಸುವಂಥ ದೇವರ ವಾಕ್ಯವನ್ನು ನಾವು ಮರೆತು ಹೋಗುವಂಥ ಪರಿಸ್ಥಿತಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಎದುರಾಗಿರ್ತದ್ರಿ. ಹಲ್ಲೆಲೂಯಾ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮರಿಯಳಲ್ಲಿದ್ದಂಥ ಈ ಸ್ವಭಾವವನ್ನು, ಈ ಒಂದು ಗುಣವನ್ನು ನಾವೆಲ್ಲರೂ ಕಲಿತುಕೊಳ್ಬೇಕಾಗಿದೆ. ಇವತ್ತು ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ, ಸಮೃದ್ಧಿಯಾಗಿ ನಮಗೆ ವಾಕ್ಯಗಳು ಸಿಗ್ತವೆ, ಸಮೃದ್ಧಿಯಾಗಿ ನಾವು ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ. ಆದರೆ ಅವುಗಳಲ್ಲಿ ಎಷ್ಟು ವಿಷಯಗಳನ್ನು, ಎಷ್ಟು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಇಟ್ಕೊಳ್ತಾ ಇದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದ್ರಿ. ಇವತ್ತು ನಾನು ಆತ್ಮಿಕವಾಗಿ ಬೆಳೀತಾ ಇಲ್ಲ, ನನ್ನ ಜೀವಿತದಲ್ಲಿ ನಾನು ಏನು ಬದಲಾವಣೆ ಕಾಣ್ತಾ ಇಲ್ಲ ಅಂದ್ರೆ ಒಂದೇ ಒಂದು ಕಾರಣ ಇರಬಹುದು, ನಾವು ದೇವರ ವಾಕ್ಯಕ್ಕೆ ಕೊಡುವಂತಹ ಒಂದು ಗೌರವ ನಾವು ಕೊಡದೇ ಇರಬಹುದು. ದೇವರ ವಾಕ್ಯಕ್ಕೆ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲೇನೋ, ಅದಕ್ಕೋಸ್ಕರನೇ ಇವತ್ತು ನಾವು ಬೆಳೀತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಮರಿಯಳಿಂದ ನಾವು ಒಂದು ಪಾಠವನ್ನು ಏನು ಕಲ್ತ್ಕೊಳ್ಳೋಣ ಅಂದ್ರೆ, ದೇವರ ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದರ ವಿಷಯದಲ್ಲಿ ಯೋಚನೆ ಮಾಡಬೇಕಾಗಿದ್ರಿ. ಇವತ್ತು ನಾವು ಯಾವ ಯಾವ ವಿಷಯಗಳಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ, ಯಾವ ಯಾವ ಮಾತುಗಳ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ? ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಆಕೆಯು ಯೇಸುವಿನ ಕುರಿತು ಕೇಳಿದಂಥ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸ್ತಾ ಇದ್ದಳು ಎಂಬುದಾಗ್ರಿ. ನಿಮಗೆ ಗೊತ್ತಾ, ಸೈತಾನನಿಗೆ ಪಕ್ಕ ಕೂನದರಿ. ಒಂದು ವೇಳೆ ಈ ವಾಕ್ಯ ಇವರ ಹೃದಯದಲ್ಲಿ ಬಿತ್ತು ಅಲ್ಲ, ಇವರು ನಂಬಿ ರಕ್ಷಣೆಯನ್ನ ಹೊಂದುತ್ತಾರೆ, ಹಂಗೆ ಹೊಂದಬಾರ್ದೆಂಬ ಸಲಹೆ ಏನು ಮಾಡ್ತಾನಂತ. ಒಂದ್ಸರಿ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ ನಮ್ಮ ಸತ್ಯವೇದಗಳನ್ನು. ನಾವು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 12ನೇ ವಚನ ಯಾರಿಗಾದ್ರೂ ಸಿಕ್ಕರು ಹೋದ್ರಿ. ಏನಂತ್ರಿ? ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ಸೈತಾನನು ಬಂದು ಏನ್ ಮಾಡ್ತಾನಂತ, ಅವ್ರ ಹೃದಯದಿಂದ ವಾಕ್ಯವನ್ನ ಏನ್ ಮಾಡ್ತಾನಂತ
ತೆಗೆದು ಹಾಕ್ತಾನೆ. ಅಂದ್ರೆ ಸೈತಾನನೇ ಗೊತ್ತದ ವಾಕ್ಯದ ಬೆಲೆ ಎಷ್ಟದ, ಆ ವಾಕ್ಯ ಎಷ್ಟು ಎಫೆಕ್ಟಿವ್ ಆಗಿರ್ತದ ಅಂತ ಹೇಳ್ರಿ. ಅದಕ್ಕೋಸ್ಕರ ಅವನು ವಾಕ್ಯ ಬಿದ್ದ ತಕ್ಷಣನೇ ಏನು ಮಾಡ್ತಾನಂತ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನಂತ್ರಿ. ಇವತ್ತು ಮರಿಯಳಿಂದ ನಾವೇನು ಕಲ್ಕೊಳ್ಬೇಕಪ್ಪ ಅಂದ್ರೆ, ಆ ಬಿದ್ದಂಥ ವಾಕ್ಯವನ್ನು ಸೈತಾನನು ತೆಗೆದು ಹಾಕದ ಹಾಗೆ, ಅಥವಾ ಆ ವಾಕ್ಯವನ್ನು ನಾವು ಮರೆತು ಹೋಗೋದ ಹಾಗೆ ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕಂತ್ರಿ. ಹಲ್ಲೆಲೂಯಾ. ದಾವೀದನಂತ ನಿನ್ನ ವಾಕ್ಯವನ್ನು ನಾನು ನಿಧಿಯಂತೆ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ, ಬಚ್ಚಿಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಯಾಕಂದರೆ ಈ ದೇವರ ವಾಕ್ಯನೇ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಈ ದೇವರ ವಾಕ್ಯವೇ ನಮ್ಮನ್ನು ಉನ್ನತಿಗೆ ತರುವಂಥದ್ದಾಗಿದೆ. ಈ ದೇವರ ವಾಕ್ಯವೇ ನಮ್ಮ ಜೀವಿತಗಳನ್ನ ರೂಪಾಂತರಗೊಳಿಸುವಂಥದ್ದಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕೋಸ್ಕರ ಇವತ್ತು ನಾವು ಮರಿಯಳಿಂದ ಒಂದು ಪಾಠವನ್ನು ಏನು ಕಲಿಬೇಕಂದ್ರೆ, ನಾವು ಯಾವೆಲ್ಲ ವಿಷಯಗಳು ಕೇಳ್ತಾ ಇದ್ದೇವೆ ದೇವರ ವಿಷಯವಾಗಿ, ದೇವರ ವಾಕ್ಯದ ವಿಷಯವಾಗಿ, ಅವುಗಳನ್ನು ನಾವು ಮರೆತು ಹೋಗಬಾರ್ದು. ನಾವು ಸುಮಾರು 4 ವರ್ಷದಿಂದ ಅನೇಕ ಒಳ್ಳೊಳ್ಳೆ ಮೆಸೇಜಸ್ಗಳನ್ನ ಕೇಳ್ತಾ ಇದ್ದೇವೆ, ಆದರೆ ಎಷ್ಟು ಇವತ್ತು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ? ದಿನಾಲು ಫೋನಿನ ನಾವು ಅನೇಕ ವಾಕ್ಯಗಳನ್ನು ಓದ್ತಾ ಇದ್ದೇವೆ, ಆದರೆ ಎಷ್ಟು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದೇವೆ? ಬರೀ ಆ ಒಂದು ಟೈಮಿಗೆ ಸೀಮಿತ ಆಗಿ ಹೋಗಿದ್ರೆ, ಕೇಳಿದೇವಾ ಮುಗಿತು, ಅಷ್ಟಕ್ಕೆ ಕ್ಲೋಸ್ ಆಗೋಯ್ತು. ಮತ್ತೆ ಅದ್ರ ವಿಷಯದಾಗ ಆಲೋಚನೆ ಮಾಡ್ತಾ ಇಲ್ಲ, ಅದ್ರ ವಿಷಯ ಧ್ಯಾನ ಮಾಡ್ತಾ ಇಲ್ಲ, ಅದರ ಕುರಿತು ನಾವು ಯೋಚನೆ ಮಾಡ್ತಾ ಇಲ್ಲ ರೀ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಜೀವಿತ ಕುಂಠಿತವಾಗಿದೆ, ನಮ್ಮ ಆತ್ಮಿಕ ಜೀವಿತ ಬೆಳೀತಾ ಇಲ್ಲ ರೀ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಒಂದು ಡಿಸಿಷನ್ ಏನು ಮಾಡೋಣ ಅಂದ್ರೆ, ಕೇಳುವಂಥ ಪ್ರತಿಯೊಂದೊಂದು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ವಿಷಯವಾಗಿ ಯೋಚನೆ ಮಾಡುವಂಥದ್ದನ್ನು ಕಲ್ತ್ಕೊಳ್ಳೋಣ ರೀ. ಯಾವುದೇ ಪಾಲ್ತು ವಿಷಯಗಳ ಬಗ್ಗೆ ಚಿಂತೆ ಮಾಡದೆ, ಯೋಚನೆ ಮಾಡದೆ, ಅಥವಾ ನಮ್ಮ ಹೃದಯವನ್ನು ಯಾವುದೋ ಕೆಲಸಕ್ಕೆ ಬಾರದ ವಿಷಯಗಳಿಂದ ತುಂಬಿಸಿಕೊಳ್ಳದೆ, ದೇವರ ವಾಕ್ಯದಿಂದ ನಮ್ಮ ಹೃದಯವನ್ನು ತುಂಬಿಕೊಂಡು ದೇವರ ಆತ್ಮನಿಂದ ನಾವು ಕಲಿತುಕೊಳ್ಳುವಂಥ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದರ ವಿಷಯದಲ್ಲಿ ನಾವು ಯೋಚನೆ ಮಾಡುವಾಗ, ಅದರ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇರುವಾಗ ನಾವು ಆತ್ಮಿಕವಾಗಿ ಬೆಳಿತೇವ್ರಿ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬೇರೂರಿಕೊಳ್ತದ್ರಿ. ಇಲ್ಲಾಂದರೆ ನಾವು ಕೇಳಿದಂಥ ವಾಕ್ಯ ಮತ್ತು ಮನೆಗೆ ಹೋದ ತಕ್ಷಣ ಮತ್ತೆ ನೆನಪು ಹೋಗ್ತದ್ರಿ, ಮತ್ತು ಅವೇ ಇದ್ದಂಗೆ ಇರ್ತೇವ್ರಿ. ಸೊ ಹಂಗೆ ಆಗೋದು ಬೇಡ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಮರಿಯಳಿಂದ ನಾವೆಲ್ಲರೂ ಒಂದು ಪಾಠ ಏನು ಕಲ್ಕೊಳ್ಳೋರಂದ್ರೆ, ದೇವರ ವಾಕ್ಯ, ಯೇಸುವಿನ ವಿಷಯವಾದಂಥ ಎಲ್ಲ ವಾಕ್ಯಗಳನ್ನು ಕೇಳಿ ಅವುಗಳನ್ನು ಮರೆತು ಬಿಡದೆ, ಇಲ್ಲೇ ಬಿಟ್ಟು ಬಿಡದೆ, ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ಅವುಗಳ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇರೋಣ. ದೇವ್ರ ವಾಕ್ಯ ಅದೇ ಹೇಳ್ತದ್ರಿ, ಯಾವನು ಈ ಧರ್ಮಶಾಸ್ತ್ರವನ್ನು ಹಗಲು ಧ್ಯಾನ ಮಾಡ್ತಾನೋ ಅವನು ಎಷ್ಟೋ ಧನ್ಯನೋ ಅಂತೀರಿ. ಸೊ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದನ್ನು, ದೇವರ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥದ್ದನ್ನು ನಾವು ಕಲಿಯುವಾಗ ಮಾತ್ರ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಾವು ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯವಾಗ್ತದೆ. ಇಲ್ಲಾಂದ್ರೆ ಚರ್ಚೆಗೆ ಬಂದೇವ, ಕಾಣಿಕೆ ಕೊಟ್ಟೇವ, ಮನೆಗೆ ಹೋದೇವ, ಇಷ್ಟೇ ಜೀವನ ಆಗಿರ್ತದೆ ರೀ, ಬೇರೆ ಏನೂ ಆಗಿರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಮರಿಯಳ ಮುಖಾಂತರ ನಾವೆಲ್ಲರೂ ಕಲ್ತ್ಕೊಳ್ಳುವಂಥ ಒಂದು ಪಾಠವೇನೆಂದ್ರೆ, ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ, ದೇವರ ವಾಕ್ಯವನ್ನು ಭದ್ರವಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ಆ ಕೇಳಿದಂಥ ವಿಷಯಗಳ ಕುರಿತು ನಾವು ಆಲೋಚನೆ ಮಾಡೋಣ. ಆಗ ನಮ್ಮ ಜೀವಿತ ಸರಿಯಾಗಿರ್ತದೆ ಅಂತ ಹೇಳಿ ನಾ ಈ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.